ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮೀನು ಪುಳಿ ಮುಂಚಿ ಮಾಡ್ತಿದ್ದೇನೆ. ಈಗ ಬನಾಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಕೊತ್ತಂಬರಿ ಹಾಕ್ತಿದ್ದೇನೆ. ಸ್ವಲ್ಪ ಜೀರಿಗೆ ಹಾಕುತ್ತಿದ್ದೇನೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತ್ಯ. ಈಗ ಮೆಣಸು ಹಾಕ್ತಿದ್ದೇನೆ, ಒಣಮೆಣಸು. ಈಗ ಒಣಮೆಣಸು, ಬೆಳ್ಳುಳ್ಳಿ ಹಾಕ್ತಿದ್ದೇನೆ, ಸ್ವಲ್ಪ ಈರುಳ್ಳಿ. ಚೆನ್ನಾಗಿ ಫ್ರೈ ಮಾಡೋಣ. ಈಗ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ತೆಂಗಿನ ತುರಿ ಹಾಕುತ್ತಿದ್ದೇನೆ, ಯಾಕಂದರೆ ಅದು ಪುಳಿ ಮುಂಚೆ ಅಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಕ್ತಿದ್ದೇನೆ. ಇದು ಸ್ವಲ್ಪ ಖಾರ ಇದೆ ಒಣಮೆಣಸಿನಲ್ಲಿ, ಅದಕ್ಕೆ ಸ್ವಲ್ಪ ಹಾಕ್ತಿದ್ದೇನೆ. ನೀವು ಬೇಕಿದ್ರಲ್ಲಿ ಹಾಕ್ಬೋದು ತೆಂಗಿನ ತುರಿ, ಇಲ್ಲಾದರೆ ಬೇಡ. ನಾನಿಲ್ಲಿ ಸ್ವಲ್ಪ ಹಾಕ್ತಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತಿದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ತೆಂಗಿನ ತುರಿಯನ್ನು ಇದಕ್ಕೆ ಹಾಕಿ ಒಂದೇ ಬನಲೆಗೆ ಹಾಕಿ ನಾನು ಮಾಡ್ತಿದ್ದೇನೆ. ಇಲ್ಲಾದರೆ ನೀವು ಬೇರೆಯೇ ಮಾಡ್ಬೋದು. ಎಲ್ಲ ಮಸಾಲೆ ಎಲ್ಲ ತೆಗೆದು ಆಮೇಲೆ ತೆಂಗಿನ ತುರಿಯನ್ನು ಹಾಕ್ಬೋದು. ನಾನು ಒಂದಕ್ಕೆ ಹಾಕಿದ್ದೇನೆ. ಈಗಲೂ ಮಾಡ್ಬೋದು. ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತದೆ. ಈಗ ಮಿಕ್ಸಿ ಜಾರಿಗೆ ಹಾಕೋಣ ಇದನ್ನು. ನಾನು ಇಷ್ಟು ಹುಳಿ ತೆಗೆದುಕೊಂಡಿದ್ದೇನೆ. ಈಗ ಬನಾಲೆಗೆ ಎಣ್ಣೆ ಹಾಕ್ತಿದ್ದೇನೆ. ಎಣ್ಣೆ ಸ್ವಲ್ಪ ಕಾಯಬೇಕು. ಕಟ್ಟು ಮಾಡಿಟ್ಟ ಈರುಳ್ಳಿ ಒಂದು, ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಕಾಯಿ ಮೆಣಸು. ಈಗ ಶುಂಠಿ ಹಾಕ್ತಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಶುಂಠಿ ಹಾಕಿದ್ದು ನಾನು ಯಾಕೆ ಅಂದರೆ ಮೀನು ಪುಳಿ ಮುಂಚಿಗೆ ಬೂತಾಯಿ ನಾನೀಗ ಮಾಡಿದ್ದು ಮಸಾಲ ಎಲ್ಲ ಮಾಡಿದ್ದು ಬೂತಾಯಿ. ಅದಕ್ಕೆ ಶುಂಠಿ, ಕಾಯಿ ಮೆಣಸು, ಈರುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಸ್ವಲ್ಪ ಒಂದು ಟೊಮೆಟೊ ಹಾಕಬೇಕು. ಆಮೇಲೆ ಮಸಾಲ ಹಾಕಬೇಕು. ತುಂಬಾ ಟೇಸ್ಟ್ ಬರುತ್ತೆ. ಅದು ಶುಂಠಿ ಪರಿಮಳ ಬರ್ತದೆ. ಅದಕ್ಕೆ ನಾನು ಅರ್ಧ ಶುಂಠಿ ಹಾಕಿದ್ದೇನೆ, ಸ್ವಲ್ಪ ಹಾಕಿದ್ದು. ಈಗ ಕಟ್ಟು ಮಾಡಿಟ್ಟ ಟೊಮೆಟೊ, ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಅರಶಿನ ಹಾಕೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಮಸಾಲೆ ಹಾಕ್ತಿದ್ದೇನೆ. ಈಗ ನೀರು ಹಾಕ್ತಿದ್ದೇನೆ. ನಿಮಗೆ ಎಷ್ಟು ಹದ ಬೇಕು ಅಷ್ಟು ಹಾಕಿ. ಆದರೆ ಜಾಸ್ತಿ ತೆಳು ಆಗಬಾರ್ದು, ಇದು ಮೀನು ಸಾರಲ್ಲ. ಜಾಸ್ತಿ ತೆಳು ಆದರೆ ಚೆನ್ನಾಗಾಗಲ್ಲ ಅದು. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೀನು ಹಾಕ್ತಿದ್ದೇನೆ. ಈಗ ಕುದಿ ಬರ್ತಾ ಇದೆ ನೋಡಿ. ಕುದಿ ಬಂದ ಮೇಲೆ ಮೀನು ಹಾಕಬೇಕು ನೋಡಿ. ಮೀನು ಹಾಕ್ತಿದ್ದೇನೆ. ಚೆನ್ನಾಗಿ ಕುದಿ ಬರಲಿ ಅದು.
ಈಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಮೀನು ಬೆಂತಾ ಇದೆ, ಚೆನ್ನಾಗಿ ಬರಬೇಕು ಅದು ಕುದಿ, ಇಲ್ಲದ್ರೆ ಸ್ಮೆಲ್ ಬರ್ತದೆ ಮೀನು. ಅದು ಬೂತಾಯಿ ಅಲ್ಲ, ಬೂತಾಯಿ ಮತ್ತು ಸ್ಮೆಲ್ ಅದು, ಅದಕ್ಕೆ ಚೆನ್ನಾಗಿ ಫ್ರೈ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನಾನು ಒಗ್ಗರಣೆ ಹಾಕ್ತಿದ್ದೇನೆ. ಈಗ ಬೂತಾಯಿ ಪುಳಿಮುಂಚಿ ರೆಡಿಯಾಗಿದೆ. ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.